everyone fine. ದರ್ಶನ್ ಅವರಿಗೆ ಜಾಮೀನು ಸಿಕ್ಕ ಬಳಿಕ ಏನೆಲ್ಲ ಕೋರ್ಟ್ನ ಪ್ರಕ್ರಿಯೆಗಳಿತ್ತು ಅದೆಲ್ಲವನ್ನು ಕೂಡ ಮುಗಿಸಿಕೊಂಡು ದರ್ಶನ್ ಇದೀಗ ಮತ್ತೆ BGS ಆಸ್ಪತ್ರೆಯತ್ತ ತೆರಳುತ್ತಾ ಇದ್ದಾರೆ. BGS ಆಸ್ಪತ್ರೆಯಲ್ಲಿ ದರ್ಶನ್ ಅವರಿಗೆ ಮತ್ತೆ 2 ದಿನ ಚಿಕಿತ್ಸೆ ನೀಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇರುವಂಥದ್ದು. ಇನ್ನು ಸಾಕಷ್ಟು ಗೊಂದಲ ಕೂಡ ಇತ್ತು. ದರ್ಶನ್ ಅವರು ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ ಅಂತಂದರೆ ಇವತ್ತೇ ಅವರು ಆಸ್ಪತ್ರೆಯಿಂದಲೂ ಕೂಡ ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂತಹ ಒಂದು ಚರ್ಚೆ ಕೂಡ ಆರಂಭ ಆಗಿತ್ತು. ಆ ಅನುಮಾನಗಳು ಕೂಡ ಕಾಡ್ತಾ ಇತ್ತು. ಆದರೆ ದರ್ಶನ್ ಅವರು ಅಲ್ಲಿಂದ ಮನೆಗೆ ತೆರಳದೆ ನೇರವಾಗಿ ಮತ್ತೆ BGS ಆಸ್ಪತ್ರೆಯತ್ತ ಅವರು ಪ್ರಯಾಣ ಬೆಳೆಸಿರುವಂಥದ್ದು. ಹೀಗಾಗಿ ಮತ್ತೆ 2 ದಿನ ಅವರು ಆ BGS ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆದುಕೊಳ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಚಿಕಿತ್ಸೆ ಪಡೆದುಕೊಂಡ ಬಳಿಕ ಆ ವೈದ್ಯರು ಏನು ಸಲಹೆ ಸೂಚನೆ ಕೊಡ್ತಾರೆ, ಮುಂದೆ ಶಸ್ತ್ರಚಿಕಿತ್ಸೆ ಆಗಬೇಕಾ ಅಥವಾ ಫಿಸಿಯೋಥೆರಪಿಗೆ ಒಳಪಟ್ಟರೆ ಈ ನೋವನ್ನು ಕಂಟ್ರೋಲ್ ಮಾಡಬಹುದಾ, ಸಂಪೂರ್ಣವಾಗಿ ಆ ಒಂದು ನೋವಿನಿಂದ ಹೊರಬರಬಹುದಾ, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವೈದ್ಯರಿಂದ ಮಾಹಿತಿಗಳನ್ನು ಪಡೆದುಕೊಂಡು ಅವರ ಜೊತೆಗೆ ಚರ್ಚೆ ಮಾಡಿ ಅದಾದ ನಂತರ ಮುಂದಿನ ತೀರ್ಮಾನವನ್ನು ಅವರು ಕೈಗೊಳ್ಳುತ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿದೆ. ಇನ್ನು ಮತ್ತೊಂದೆಡೆ ಪೊಲೀಸರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರೋದಕ್ಕೆ ಅಂತ ಮತ್ತೊಂದೆಡೆ ತಯಾರಿ ಮಾಡಿಕೊಳ್ತಾ ಇರುವಂಥದ್ದು. ಇವತ್ತು ಸಾಯಂಕಾಲ ಇನ್ನುಳಿದಂತಹ ಆರೋಪಿಗಳು ಕೂಡ ಬಿಡುಗಡೆ ಆಗ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಈ ಭಾರತದಲ್ಲಿ ಕ್ರಿಮಿನಲ್ ಪ್ರಕರಣಗಳು ಭಾಗಿಯಾದ ಸಂದರ್ಭದಲ್ಲಿ ನ್ಯಾಯಾಲಯದಿಂದ ಜಾಮೀನು ಪಡೆದಂಥ ಸಂದರ್ಭದಲ್ಲಿ ಒಂದು ಪ್ರಕ್ರಿಯೆ, ಅದು ಎಲ್ರಿಗೂ ಪ್ರಕ್ರಿಯೆ ಇರುತ್ತೆ. ದರ್ಶನ್ ಅವ್ರಿಗೆ ಏನಕ್ಕೆ ಏನು ವಿಶೇಷತೆ ಏನಿಲ್ಲ, ಅದೆಲ್ಲ ಆರೋಪಿಗಳಿಗೆ ಇದು ಅನ್ವಯ ಆಗುತ್ತೆ. ಅದರಿಂದ ನ್ಯಾಯಾಲಯದ ಆದೇಶಕ್ಕೆ ಒಳಪಟ್ಟು ಇವತ್ತು ಬಂದು ಅವರು ಶ್ಯೂರಿಟಿ ಅಂತ ಕರೀತಾರೆ. ಆ ಶ್ಯೂರಿಟಿ ಪ್ರೊಸೀಜರ್ಸ್ ಒಬ್ಬ ವ್ಯಕ್ತಿ ಈ ಭಾರತದಲ್ಲಿ ಕ್ರಿಮಿನಲ್ ಪ್ರಕರಣಗಳು ಭಾಗಿಯಾದ ಸಂದರ್ಭದಲ್ಲಿ ನ್ಯಾಯಾಲಯದಿಂದ ಜಾಮೀನು ಪಡೆದಂಥ ಸಂದರ್ಭದಲ್ಲಿ ಒಂದು ಪ್ರಕ್ರಿಯೆ, ಅದು ಎಲ್ರಿಗೂ ಪ್ರಕ್ರಿಯೆ ಇರುತ್ತೆ. ದರ್ಶನ್ ಅವ್ರಿಗೆ ಏನಕ್ಕೆ ಏನು ವಿಶೇಷತೆ ಏನಿಲ್ಲ, ಅದೆಲ್ಲ ಆರೋಪಿಗಳಿಗೆ ಇದು ಅನ್ವಯ ಆಗುತ್ತೆ. ಅದರಿಂದ ನ್ಯಾಯಾಲಯದ ಆದೇಶಕ್ಕೆ ಒಳಪಟ್ಟು ಇವತ್ತು ಬಂದು ಅವರು ಶ್ಯೂರಿಟಿ ಅಂತ ಕರೀತಾರೆ. ಆ ಶ್ಯೂರಿಟಿ ಪ್ರೊಸೀಜರ್ಸ್ ಒಬ್ಬ ವ್ಯಕ್ತಿ ಈ ಭಾರತದಲ್ಲಿ ಇದು ದರ್ಶನ್ ಅವರ ಪರ ವಕೀಲರ ಮಾತುಗಳು ಕೇಳ್ತಾ ಇದ್ರಿ. ಕೋರ್ಟ್ಗೆ ಆಗಮಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ದರ್ಶನ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದರು. ಈ ನಡುವೆ ಅವರು ಕೋರ್ಟ್ಗೆ ಆಗಮಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಪರ ವಕೀಲರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇದೇನೋ ದರ್ಶನ್ ಅವರಿಗೆ ವಿಶೇಷವಾಗಿಲ್ಲ, ಎಲ್ಲ ಆರೋಪಿಗಳಿಗೂ ಕೂಡ ಈ ರೀತಿಯಾಗಿ ಕರೆದು ಕೋರ್ಟ್ನ ಒಂದು ಫೈನಲ್ ಪ್ರೊಸೀಜರ್ ಏನಿರುತ್ತೆ ಅದರ ಪ್ರಕಾರವಾಗಿ ಬಾಂಡ್ ಹಾಗೂ ಶ್ಯೂರಿಟಿ, ಅದೇ ರೀತಿ ಬೇಲ್ ಪ್ರಕ್ರಿಯೆಗಳೇನಿರ್ತವೆ ಎಲ್ಲವನ್ನೂ ಕೂಡ ಪೂರ್ಣಗೊಳಿಸಿಕೊಳ್ಳುವಂಥದ್ದು ಕೋರ್ಟ್ನ ಒಂದು ಕಾರ್ಯವಿಧಾನ. ಆ ರೀತಿಯಾಗಿ ಅವರು ಕೋರ್ಟ್ಗೆ ಹಾಜರಾಗಿದ್ದಾರೆ. ಏನೇನೆಲ್ಲ ಒಂದು ಪ್ರೊಸೀಜರ್ಗಳಿತ್ತು ಅದರ ಪ್ರಕಾರವಾಗಿ ದರ್ಶನ್ ಅವರು ನಡೆದುಕೊಂಡಿದ್ದಾರೆ. ಇದಾದ ನಂತರ ಇಲ್ಲಿಂದ ಅವರು ಆಸ್ಪತ್ರೆಗೂ ಕೂಡ ತೆರಳಿರುವಂಥದ್ದು. ಅದೇ ರೀತಿ ಕಾನೂನಾತ್ಮಕವಾಗಿ ಏನೇ ಒಂದು ಪ್ರಕ್ರಿಯೆ ಇದ್ದರೂ ಕೂಡ ದರ್ಶನ್ ಅವರು ಮತ್ತೆ ಹಾಜರಾಗಬೇಕಾಗತ್ತೆ. ಅದು ಪೊಲೀಸ್ ಠಾಣೆಗೆ ಬಂದು ಸಹಿ ಮಾಡುವಂಥದ್ದಾಗಿರಬಹುದು ಅಥವಾ ಎಲ್ಲೇ ಹೋಗಬೇಕಾದ್ರೂ ಕೂಡ ಪೊಲೀಸರಿಗೆ ಮಾಹಿತಿ ಕೊಡುವಂಥದ್ದಾಗಿರಬಹುದು. ಈ ರೀತಿಯಾಗಿ ಕೆಲವು ಪ್ರಕ್ರಿಯೆಗಳಿರುತ್ತೆ. ಅದಕ್ಕೂ ಕೂಡ ಅವರು ತಲೆ ಬಾಗ್ತಾರೆ ಅನ್ನುವಂತಹ ಮಾತುಗಳನ್ನು ಕೂಡ ವಕೀಲರು ಹೇಳ್ತಾ ಇದ್ದರು. ಇನ್ನು ದರ್ಶನ್ ಅವರು ಹಾಜರಾಗಿರುವಂಥದ್ದೇನು ವಿಶೇಷ ಅಲ್ಲ, ಏನು ದರ್ಶನ್ ಅವರು ಆಗಮಿಸಿರುವಂಥದ್ದಿದೆ ಇದೇನು ವಿಶೇಷ ಅಲ್ಲ. ಬೇರೆ ಯಾವುದೇ ಆರೋಪಿಗಳಿದ್ದರೂ ಕೂಡ ಈ ಪ್ರೊಸೀಜರ್ಗಳು ಕಾಮನ್ ಆಗಿ ನಡೆಯುತ್ತೆ. ಇದಕ್ಕೆ ಬೇರೆ ಎಲ್ಲ ಆರೋಪಿಗಳು ಕೂಡ ಬರಲೇಬೇಕಾಗತ್ತೆ ಕೋರ್ಟ್ಗೆ. ಹೀಗಾಗಿ ದರ್ಶನ್ ಅವರಿಗೂ ಕೂಡ ಈಗ ಬೇಲ್ ಸಿಕ್ಕಿರುವಂಥದ್ದು. ಅವರು ಕೂಡ ಇನ್ನುಳಿದ ಆರೋಪಿಗಳಂತೆ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಬಂದು ಕೋರ್ಟ್ನ ಪ್ರೊಸೀಜರ್ನಂತೆ ಏನೆಲ್ಲ ಒಂದು ಬೆಳವಣಿಗೆಗಳಿರುತ್ತೆ ಕೋರ್ಟ್ನಲ್ಲಿ ಅದಕ್ಕೆ ಅವರು ಹಾಜರಾಗಿದ್ದಾರೆ. ಅದೇ ರೀತಿ ನ್ಯಾಯಾಲಯದಲ್ಲಿ ಕಾನೂನಾತ್ಮಕವಾಗಿ ನಾವು ಏನೆಲ್ಲ ಪ್ರಕ್ರಿಯೆಗಳನ್ನು ಮಾಡಬೇಕಾಗಿತ್ತು ಎಲ್ಲ ಮುಗಿಸಿದ್ದೀವಿ ಅನ್ನುವಂತಹ ಮಾತನ್ನು ಅವರ ಪರ ವಕೀಲರು ಹೇಳ್ತಾ ಇದ್ದಾರೆ. ಹೀಗಾಗಿ ದರ್ಶನ್ ಅವರು ಈಗ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದುಕೊಂಡ ಬಳಿಕ ಅಲ್ಲಿಂದ ನೇರವಾಗಿ ತಮ್ಮ ಮನೆಗೆ ಹೋಗೋದಕ್ಕೆ ಅಂತ ಅವರು ಅಲ್ಲಿಂದ ತಯಾರಿ ಕೂಡ ಮಾಡಿಕೊಳ್ತಾರೆ. ಇನ್ನು ಅನಾರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಶಸ್ತ್ರಚಿಕಿತ್ಸೆ ಏನಿತ್ತು ಅದು ದರ್ಶನ್ ಅವರಿಗೆ ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದರೆ ಅವರು ಬೇಲ್ ಪಡೆದುಕೊಂಡಿದ್ದೆ, ಮಧ್ಯಂತರ ಬೇಲ್ ಪಡೆದುಕೊಂಡಿದ್ದೆ ಬೆನ್ನು ನೋವಿಗಾಗಿ. ಬೆನ್ನು ನೋವು ತೀವ್ರವಾಗಿ ಕಾಡ್ತಾ ಇದೆ ಅಂತ.
ಬೆನ್ನು ನೋವಿಗೆ ಶಸ್ತ್ರಚಿಕಿತ್ಸೆ ಪಡೆದುಕೊಳ್ಳೋದಕ್ಕಂತಲೇ ಅವರು ಬೇಲ್ ಪಡೆದುಕೊಂಡಿದ್ದರು, ಮಧ್ಯಂತರ ಬೇಲು. ಅದಾದ ನಂತರ ರೆಗ್ಯುಲರ್ ಬೇಲ್ ಕೂಡ ಈಗ ಅವರಿಗೆ ಗ್ರ್ಯಾಂಟ್ ಆಗಿರುವಂಥದ್ದು. ಈ ನಡುವೆ ಸಾಮಾನ್ಯವಾಗಿ ಕೆಲವು ಪ್ರಕರಣಗಳನ್ನು ನಾವು ನೋಡಿದಾಗ ಬೇಲ್ ಸಿಗುವಂಥದ್ದು ಬಹಳಷ್ಟು ಒಂದು ಲೆಂಗ್ದಿಯೆಸ್ಟ್ ಪ್ರೊಸೆಸ್ ಇರುತ್ತೆ. ಆದರೆ ಇದರಲ್ಲಿ ದರ್ಶನ್ ಅವರ ಪರ ವಕೀಲರು ಕೂಡ ಸಾಕಷ್ಟು ವಾದ ಪ್ರತಿವಾದಗಳನ್ನು ಮಾಡಿದ್ರು. ಏನು ಚಾರ್ಜ್ ಶೀಟ್ ಇತ್ತು, ಆ ಚಾರ್ಜ್ ಶೀಟ್ನಲ್ಲಿ ಇರುವಂತಹ ಕೆಲವು ಲೋಪಗಳನ್ನು ಎತ್ತಿ ಹಿಡಿದ್ರು. ದರ್ಶನ್ ಅವರಿಗೆ ಬೇಲ್ ಕೂಡ ಸಿಕ್ತು. ಆರೋಪಿಗಳು ಏನಿದ್ದಾರೆ ದರ್ಶನ್ ಹಾಗೂ ಇನ್ನುಳಿದ ಆರೋಪಿಗಳು, ಅವರ ವಿರುದ್ಧ ಮಾಡಲಾದಂತಹ ಕೆಲವು ಆರೋಪಗಳೇನಿತ್ತು, ಅಂದರೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅವರ ಆರೋಪ ಪಟ್ಟಿ ಸಲ್ಲಿಕೆಯಾಗಿತ್ತು, ಅದೆಲ್ಲದಕ್ಕೂ ಕೂಡ ಕೆಲವು ಕಥೆಗಳನ್ನು ಹೆಣೆಯುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಅಂತ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಅದು ರೇಣುಕಾಸ್ವಾಮಿ ಅವರ ರಕ್ತ ಬಟ್ಟೆ ಮೇಲೆ ಸಿಕ್ಕಿತ್ತು ಅನ್ನುವಂತಹ ವಿಚಾರ ಆಗಿರಬಹುದು, ಅಥವಾ ಚಪ್ಪಲಿ ಮೇಲೆ ಇತ್ತು, ಶೂ ಮೇಲೆ ಇತ್ತು ಅನ್ನುವಂಥದ್ದು. ಇನ್ನು ದರ್ಶನ್ ಅವರು ಕೂಡ ಆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಸಾಯಬೇಕಾದ್ರೆ, ಅಂದರೆ ಹತ್ಯೆ ಆಗಬೇಕಾದ್ರೆ, ಅವ್ರ ಜೀವ ಹೋಗಬೇಕಾದ್ರೆ ಅವರಿದ್ದರು, ಅಂದರೆ ಅವರಿಂದನೇ ಹತ್ಯೆಯಾಗಿದೆ ಅನ್ನೋದಕ್ಕೂ ಕೂಡ ಯಾವುದೇ ಪ್ರಬಲ ಸಾಕ್ಷ್ಯಾಧಾರಗಳು ಇಲ್ಲ. ಅದನ್ನು ಖಾತ್ರಿಪಡಿಸೋದಕ್ಕೂ ಕೂಡ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಇನ್ನು ಇರುವಂಥದ್ದೆಲ್ಲವೂ ಕೂಡ ಡಿಜಿಟಲ್ ಒಂದು ಎವಿಡೆನ್ಸ್ಗಳು, ಲೊಕೇಶನ್ ಆಗಿರಬಹುದು ಅಥವಾ ಇನ್ನಿತರ ಲೊಕೇಶನ್ಸ್ಗಳೇನಿದ್ದಾವೆ, ಅದು ಕೂಡ ಆ್ಯಕ್ಯುರೇಟ್ ಲೊಕೇಶನ್ಸ್ ಎಲ್ಲೂ ಕೂಡ ಲಭ್ಯ ಆಗಿದ್ದಿಲ್ಲ. ಅದು ಕೂಡ ಟವರ್ ಮೂಲಕವಾಗಿ, ಅಂದರೆ ಟವರ್ನಲ್ಲಿ ಕ್ಯಾಚ್ ಆಗಿರುವಂತಹ ಒಂದು ಸಿಗ್ನಲ್ ಏನಿದೆ ಅದರ ಮೂಲಕ ಇಲ್ಲಿರಬಹುದು ಅನ್ನುವಂತಹ ಒಂದು ವಿಚಾರವನ್ನು ಆರೋಪ ಪಟ್ಟಿಯಲ್ಲಿ ಸಲ್ಲಿಕೆ ಮಾಡಲಾಗಿತ್ತು. ಅದನ್ನು ಕೂಡ ಊಹಾಪೋಹದ ಮೇಲೆ ಮಾಡಿದ್ದಾರೆ ಅನ್ನುವಂಥ ಕೆಲವು ವಿಚಾರಗಳನ್ನು, ಭಾಳಷ್ಟು ಗಂಭೀರ ಸೂಕ್ಷ್ಮ ವಿಚಾರಗಳನ್ನು ದರ್ಶನ್ ಅವರ ಪರ ವಕೀಲರು ಗಮನಿಸಿದರು. ಅದರೊಂದಿಗೆ ರಕ್ತದ ಕಲೆಗಳು ಬಟ್ಟೆ ಮೇಲೆ ಸಿಕ್ಕಿದೆ ಅಂತ ಏನು ಹೇಳಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಗಾಯ ಆಗಿದ್ದು ತಲೆ ಮೇಲೆ, ಅಲ್ಲಿಂದ ಇಷ್ಟೊಂದು ಪ್ರಮಾಣದಲ್ಲಿ ರಕ್ತ ಹೇಗೆ ಚಿಮ್ಮತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನ್ಯಾಯಾಧೀಶರ ಒಂದು ಗಮನ ಸೆಳೆದರು. ಇನ್ನು ಎಲ್ಲ ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಲಾಗಿದೆ. ಏನೇನೆಲ್ಲ ಎವಿಡೆನ್ಸ್ ಇತ್ತು, ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡ್ರು. ಸಾಕ್ಷ್ಯಾಧಾರಗಳ ಹೇಳಿಕೆಗಳನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ದಾಖಲು ಮಾಡಿಕೊಂಡ್ರು. ಇದರ ಹೊರತಾಗಿ ದರ್ಶನ್ ಅವರಿಗೆ ಬೇಲ್ ಕೊಡಲ್ಲ ಅನ್ನೋದಕ್ಕೆ ರೀಸನ್ ಏನಪ್ಪ ಹಾಗಾದರೆ? ಈಗ ಪ್ರಬಲರಾಗಿದ್ದಾರೆ, ಸಾಕ್ಷ್ಯಾಧಾರಗಳ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳ್ತೀರಾ. ಆದರೆ ಚಾರ್ಜ್ ಶೀಟ್ನಲ್ಲಿ ಯಾರ್ಯಾರ ಹೇಳಿಕೆಗಳಿತ್ತು ಎಲ್ಲನೂ ಪಡೆದುಕೊಂಡಾಗಿದೆ. ಅದರ ಹೊರತಾಗಿಯೂ ಕೂಡ ಜಾಮೀನು ಕೊಡೋದಿಲ್ಲ ಅಂದರೆ ಹೇಗೆ ಅನ್ನುವಂತಹ ವಿಚಾರ ಒಂದು ಬಂದಾಗ ನ್ಯಾಯಾಧೀಶರು ಕೂಡ ಏನೂ ಮಾಡದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ದರ್ಶನ್ ಅವರಿಗೆ ಜಾಮೀನು ಕೂಡ ಸಿಕ್ತು. ಅವರ ಪರ ವಕೀಲರು ಕೂಡ ಸಾಕಷ್ಟು ಶ್ರಮ ಹಾಕಿದ್ದಾರೆ ಇವತ್ತು ದರ್ಶನ್ ಆಚೆ ಇರಬೇಕಾದ್ರೆ. ಇನ್ನು ಮುಂದೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಯಾವ ಬೆಳವಣಿಗೆಗಳಾಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಅದು ಕೂಡ ತುಂಬ ಲೆಂಗ್ದಿಯೆಸ್ಟ್ ಪ್ರೊಸೆಸ್ ಆಗುತ್ತೆ. ಯಾಕಂದರೆ ಇಲ್ಲೇ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಾದ ಪ್ರತಿವಾದಗಳಾಯಿತು. ವಿಚಾರಣೆ ನಡೆಯಬೇಕು ಅಂದರೆ ಸಾಕಷ್ಟು ಟೈಮ್ ಹಿಡಿತು. ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಿಚಾರಣೆಗೆ ಬರಬೇಕು ಅಂದರೆ ತುಂಬ ಟೈಮ್ ಬೇಕಾಗುತ್ತೆ. ಅಷ್ಟೊಂದು ಈಸಿ ಇಲ್ಲ. ಇಡೀ ದೇಶದ ಅನೇಕ ವಿಚಾರಗಳು ಅಲ್ಲಿ ವಿಚಾರಣೆ ಆಗ್ತಿರುತ್ತೆ. ಅಂಥದ್ರಲ್ಲಿ ದರ್ಶನ್ ಅವರ ಪ್ರಕರಣದ ವಿಚಾರಣೆ ಬರಬೇಕು ಅಂದರೆ ಇನ್ನೂ ಸಾಕಷ್ಟು ಟೈಮ್ ಇದೆ. ಇನ್ನು ವೆಸ್ಟ್ ಆಫ್ ಕಾರ್ಡ್ ರೋಡ್ ಮಾರ್ಗವಾಗಿ ದರ್ಶನ್ ಅವರು ತೆರಳುತ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ BGS ಆಸ್ಪತ್ರೆಗೆ ದರ್ಶನ್ ಅವರು ರೀಚ್ ಆಗಲಿದ್ದಾರೆ. ಟ್ರಾಫಿಕ್ ಇಲ್ಲದೆ ಇರುವಂತಹ ರಸ್ತೆಗಳಲ್ಲಿ ದರ್ಶನ್ ಅವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ವೆಸ್ಟ್ ಆಫ್ ಕಾರ್ಡ್ ರೋಡ್ ಮಾರ್ಗವಾಗಿ ದರ್ಶನ್ ಅವರು ತೆರಳುತ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅವರು BGS ಆಸ್ಪತ್ರೆಗೆ ಮತ್ತೆ ಮರಳಿ ಬರಲಿದ್ದಾರೆ. BGS ಆಸ್ಪತ್ರೆಗೆ ದರ್ಶನ್ ಅವರು ರೀಚ್ ಆಗ್ತಾರೆ ಕೆಲವೇ ಕ್ಷಣಗಳಲ್ಲಿ. ಇನ್ನು ಹೋಗಬೇಕಾದ್ರೆ ಯಾವ ರಸ್ತೆಗಳಲ್ಲಿ ತುಂಬ ಕಡಿಮೆ ಟ್ರಾಫಿಕ್ ಇದೆ, ಯಾಕಂದರೆ ಸಾಯಂಕಾಲದ ಕ್ಷಣ ಅತಿ ಹೆಚ್ಚು ಟ್ರಾಫಿಕ್ ಇರುತ್ತೆ ಸಾಯಂಕಾಲ. ಹೀಗಾಗಿ ಯಾವ ರಸ್ತೆಗಳಲ್ಲಿ ಅತಿ ಕಡಿಮೆ ಟ್ರಾಫಿಕ್ ಇದೆ ಆ ರಸ್ತೆಗಳಲ್ಲಿ ದರ್ಶನ್ ಅವರು ಹಾಗೂ ಅವರ ಕುಟುಂಬ ಸದಸ್ಯರು ಎಲ್ಲರೂ ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದಷ್ಟು ಬೇಗ ಆಸ್ಪತ್ರೆಗೆ ತಲುಪುವುದಕ್ಕೆ ಅಂತ ಅವರು ಕೂಡ ಟ್ರಾಫಿಕ್ ಕಡಿಮೆ ಇರುವಂತಹ ರಸ್ತೆಗಳನ್ನು ಆಯ್ಕೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಆಸ್ಪತ್ರೆಗೆ ತಲುಪಿದ ಬಳಿಕ ದರ್ಶನ್ ಅವರ ಚಿಕಿತ್ಸೆ ಮತ್ತೆ ಮುಂದುವರಿಯುತ್ತೆ.